ಆರ್ಎಸ್ಎಸ್ ಪರ ಬ್ಯಾಟ್ ಬೀಸಿದ ನಟ ಚೇತನ್ ಅಹಿಂಸಾ. ಆರ್ಎಸ್ಎಸ್ ಬ್ಯಾನ್ ಮಾಡಿದ್ರೆ ಸರಿ ಹೋಗುತ್ತಾ? ರಾಜಕೀಯ ಲಾಭಕ್ಕಾಗಿ ಅಧಿಕಾರ ಬಳಸಿಕೊಳ್ಳುವುದು ಸರಿನಾ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕಳೆದ ಸುಮಾರು ಒಂದು ವಾರದಿಂದಲೂ ಕೂಡ ಅಂದ್ರೆ ಗೃಹ ಸಚಿವರಾಗಿ ಪ್ರಿಯಾಂಕಾ ಖರ್ಗೆ ಅವರು ಅಧಿಕಾರವನ್ನ ವಹಿಸಿಕೊಂಡ ನಂತರ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು, ಆರ್ಎಸ್ಎಸ್ಗೆ ಪತ್ರವನ್ನ ಬರೆಯುವಂತಹ ಮೂಲಕ ಆರ್ಎಸ್ಎಸ್ ಸಂಘಟನೆಯನ್ನ ಈಗ ಕೆದಕುವಂತಹ ಒಂದಷ್ಟು ಕೆಲಸವನ್ನ ಮಾಡ್ತಾ ಇರುವಂತಹದ್ದು. ಅಂದ್ರೆ ಮೊದಲಿನಿಂದಲೂ ಕೂಡ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಬೇಕು, ಆರ್ಎಸ್ಎಸ್ ಸಂಘ ಸಂಸ್ಥೆ ಎಲ್ಲೂ ಕೂಡ ರಿಜಿಸ್ಟರ್ ಆಗಿಲ್ಲ, ಸೊ ಆ ಸಂಘ ಸಂಸ್ಥೆ ಎಲ್ಲೋ ಒಂದ್ ಕಡೆ ಇಡೀ ದೇಶಕ್ಕೆ ಮಾರಕ ಅನ್ನೋ ಒಂದು ಅರ್ಥದಲ್ಲಿ ಕಾಂಗ್ರೆಸ್ ಮೊದಲಿಂದಲೂ ಕೂಡ ವಿರೋಧವನ್ನ ಮಾಡ್ಕೊಂಡು ಬರ್ತಾ ಇತ್ತು. ಆದ್ರೀಗ ಅದಕ್ಕೆ ಒಂದಷ್ಟು ಪುಷ್ಟಿ ಸಿಗುವಂತೆ ಮೊನ್ನೆ ಅಷ್ಟೇ ಏನು ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು ಆರ್ಎಸ್ಎಸ್ ಅವರಿಗೆ, ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನ ಬರೆದಿರುವಂಥದ್ದು. ಅಂದ್ರೆ ನೀವು ಈ ಸಂಘವನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತಂತೇಳಿ ಒಂದು ಪತ್ರವನ್ನ ಬರೆದಿರುವಂತಹದ್ದು. ಆ ಪತ್ರ ಈಗ ರಾಜ್ಯ ರಾಜಕಾರಣದಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂತಹ ಒಂದು ಪತ್ರ ಆಗಿರುವಂತಹದ್ದು. ಈಗ ಆರ್ಎಸ್ಎಸ್ ಹಾಗೂ ಏನು ಕಾಂಗ್ರೆಸ್ ನಡುವೆ ಒಂದಷ್ಟು ತಿಕ್ಕಾಟ ಜೋರಾಗಿ ಶುರುವಾಗಿರುವಂತಹದ್ದು. ಈಗ ಸದ್ಯಕ್ಕೆ ಆರ್ಎಸ್ಎಸ್ ಅನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಬೇಕು, ಆರ್ಎಸ್ಎಸ್ ಒಂದು ವೇಳೆ ಬ್ಯಾನ್ ಮಾಡದೇ ಇದ್ರೆ ಆರ್ಎಸ್ಎಸ್ ಸಂಘ ರಿಜಿಸ್ಟರ್ ಆಗಬೇಕು ಅನ್ನೋ ಒಂದು ಅರ್ಥದಲ್ಲಿ ಈಗ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಇದಕ್ಕೆ ನಟ ಚೇತನ್ ಅಹಿಂಸಾ ಕೂಡ ಒಂದು ರಿಯಾಕ್ಷನ್ ಅನ್ನು ಮಾಡಿರುವಂತಹದ್ದು. ಆರ್ಎಸ್ಎಸ್ ಪರ ನಟ ಚೇತನ್ ಅವರು ಈಗ ಬ್ಯಾಟ್ ಬೀಸಿದ್ದಾರೆ. ಅಂದ್ರೆ ಆರ್ಎಸ್ಎಸ್ ಸಂಘಟನೆಯನ್ನ ಬ್ಯಾನ್ ಮಾಡಿಬಿಟ್ರೆ ಮುಗಿದೋಗ್ಬಿಡುತ್ತಾ, ಆರ್ಎಸ್ಎಸ್ನ ಯಾವ ಕಾರಣಕ್ಕೋಸ್ಕರ ನೀವು ಬ್ಯಾನ್ ಮಾಡಬೇಕು ಅನ್ನೋ ಒಂದು ಅರ್ಥದಲ್ಲಿ ಈಗ ಚರ್ಚೆ ಕೂಡ ಆಗ್ತಿರುವಂತಹದ್ದು. ಅಂದ್ರೆ ಅವರು ಅಂದ್ರೆ ಯಾವ ರೀತಿ ಅಂತಂದ್ರೆ, ರಾಜಕೀಯ ಪ್ರತಿಸ್ಪರ್ಧಿಗಳು ಬಾಯಿ ಮುಚ್ಚಿಸಲು ಅಥವಾ ಚುನಾವಣಾ ಲಾಭಕ್ಕಾಗಿ ಸಂಘಟನೆಗಳನ್ನ ಗುರಿಯಾಗಿಸುವುದು ಅಂದ್ರೆ ಸರ್ವಾಧಿಕಾರದ ಧೋರಣೆ ಅಂತಂತೇಳಿ ಈಗ ಚೇತನ್ ಅಹಿಂಸಾ ಅವರು ಹೇಳಿರುವಂಥದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ತಮ್ಮ ರಾಜಕೀಯ ಲಾಭಕ್ಕಾಗಿ ಅಥವಾ ತಮ್ಮ ಚುನಾವಣೆಯ ಒಂದು ಲಾಭಕ್ಕಾಗಿ ಸಂಘಟನೆಗಳನ್ನ ಗುರಿ ಮಾಡುವುದು ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಅರ್ಥದಲ್ಲಿ ಈಗ ಚೇತನ್ ಅಹಿಂಸಾ ಅವರು ಆರ್ಎಸ್ಎಸ್ ಪರವಾಗಿ ಬ್ಯಾಟ್ ಅನ್ನ ಬೀಸಿದ್ದಾರೆ. ಅಂದ್ರೆ ನೀವು ಆರ್ಎಸ್ಎಸ್ ನ ಬ್ಯಾನ್ ಮಾಡಿದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತಾ? ನಿಮ್ಮ ರಾಜಕೀಯ ಲಾಭಕ್ಕಾಗಿ ಆರ್ಎಸ್ಎಸ್ ನ ಬ್ಯಾನ್ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಅರ್ಥದಲ್ಲಿ ಈಗ ಅವರು ಪ್ರಶ್ನೆಯನ್ನ ಮಾಡ್ತಿರುವಂಥದ್ದು. ಅಂದ್ರೆ ಅವ್ರು ಇನ್ನೂ ಒಂದು ಮಾತನ್ನ ಹೇಳಿದ್ದಾರೆ, ನಾನು ಆರ್ಎಸ್ಎಸ್ ಸಿದ್ಧಾಂತವನ್ನ ಯಾವುದೇ ಕಾರಣಕ್ಕೂ ಕೂಡ ಒಪ್ಪೋದಿಲ್ಲ, ಆದ್ರೆ ಅವರು ತಮ್ಮ ವಿಚಾರಗಳನ್ನ ಮಂಡಿಸುವ ಹಕ್ಕನ್ನ ಸಂವಿಧಾನ ನೀಡಿದೆ, ಆ ಹಕ್ಕನ್ನ ನಾವು ಗೌರವಿಸಬೇಕು. ಅವ್ರು ಎಂತ ಮಾತನ್ನ ಹೇಳಿದ್ದಾರೆ ಅಂತಂದ್ರೆ, ನಾನು ಆರ್ಎಸ್ಎಸ್ನ ಅವರ ವಿಚಾರ ಆಚಾರ ವಿಚಾರಗಳನ್ನ ನಾನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ, ಸೊ ನಾನು ಕೂಡ ಅದನ್ನ ವಿರೋಧ ಮಾಡ್ತೀನಿ, ಆದ್ರೆ ಸಂವಿಧಾನ ಅವರಿಗೆ ಒಂದು ಹಕ್ಕನ್ನ ನೀಡಿದೆ, ಸೊ ಹಾಗಾಗಿ ಅವರ ವಿಚಾರಗಳನ್ನ ಮಂಡಿಸ್ಲಿಕ್ಕೆ ಅವ್ರಿಗೂ ಕೂಡ ರೈಟ್ಸ್ ಇದೆ. ಸೊ ಹಾಗಾಗಿ ಆ ಒಂದು ವಿಚಾರವನ್ನು ನಾವು ಅಂದ್ರೆ ಸಂವಿಧಾನದ ಹಕ್ಕನ್ನು ನಾವು ಆ ಒಂದು ವಿಚಾರವನ್ನು ನಾವು ರೆಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಈಗ ಚೇತನ್ ಅಹಿಂಸಾ ಅವರು ಕೂಡ ಹೇಳಿರುವಂಥದ್ದು. ಅಂದ್ರೆ ಇಲ್ಲಿ ಖರ್ಗೆ ಅವರು ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಈಗ ಕಂಪ್ಲೀಟ್ ಆಗಿ ಆರ್ಎಸ್ಎಸ್ನ ಬ್ಯಾನ್ ಮಾಡಬೇಕು, ಇಲ್ಲ ಅಂತಂದ್ರೆ ಆರ್ಎಸ್ಎಸ್ ಸಂಘಟನೆ ಏನಿದೆಯಲ್ಲ ಆ ಸಂಘಟನೆ ರಿಜಿಸ್ಟರ್ ಮಾಡ್ಕೊಳ್ಬೇಕು. ರಿಜಿಸ್ಟರ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಯಾವುದೇ ಒಂದು ವಿಚಾರಗಳನ್ನ ಹಕ್ಕನ್ನ ಮಂಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಕೂಡ ಅಂದ್ರೆ ಎಲ್ಲಾ ಸಂಘಟನೆಗಳ ತರ ನೀವು ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಈಗ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಸಾವಿರಾರು ಸಂಘಟನೆಗಳಿದಾವೆ, ಆ ಎಲ್ಲ ಸಂಘಟನೆಗಳು ಕೂಡ ಏನು ರಿಜಿಸ್ಟರ್ ಮಾಡ್ಕೊಂಡಿರುವಂಥದ್ದು, ರಿಜಿಸ್ಟರ್ ಮಾಡ್ಕೊಂಡು ಒಂದು ಟ್ಯಾಕ್ಸ್ ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಅವ್ರು ಪೇ ಮಾಡ್ಕೊಂಡು ಬರ್ತಾ ಇದಾರೆ ಆಯಾ ಸಂಘಟನೆಗಳು. ಆದ್ರೆ ನೀವು ಯಾವುದೇ ರಿಜಿಸ್ಟರ್ ಮಾಡ್ಕೊಳ್ಳದಲೆ ಇಡೀ ಒಂದು ಸರ್ಕಾರವನ್ನ ಆಳುವಂತಹ ಒಂದು ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಅರ್ಥದಲ್ಲಿ ಈಗ ಪ್ರಿಯಾಂಕಾ ಖರ್ಗೆ ಅವರು ಪ್ರಶ್ನೆಯನ್ನ ಮಾಡ್ತಿರುವಂಥದ್ದು. ಸೊ ಹಾಗಾಗಿ ಇದಕ್ಕೆ ಈಗ ಚೇತನ್ ಅಹಿಂಸಾ ಅವರು ಕೂಡ ಅಂದ್ರೆ ಆರ್ಎಸ್ಎಸ್ ಪರವಾಗಿ ಅವರು ಮಾತನಾಡಿದ್ದಾರೆ ಅನ್ನೋದಕ್ಕಿಂತ ಅವರ ವಿಚಾರಗಳನ್ನ ಮಂಡಿಸ್ಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ, ಸಂವಿಧಾನದಲ್ಲಿ ಹಕ್ಕಿದೆ. ಸೊ ಅದನ್ನ ನೀವು ಬಿಟ್ಬಿಡಿ, ಅದನ್ನ ಬಿಟ್ಬಿಟ್ಟು ನಿಮ್ಮ ರಾಜಕೀಯ ಲಾಭಕ್ಕಾಗಿ ಸಂಘಟನೆಗಳನ್ನ ಗುರಿಯಾಗಿಸುವುದು ಸರಿಯಲ್ಲ ಅನ್ನೋ ಒಂದು ಅರ್ಥದಲ್ಲಿ ಈಗ ಹೇಳಿರುವಂಥದ್ದು. ಜೊತೆಗೆ ಬಿಡದಿ ಟೌನ್ಶಿಪ್ ಯೋಜನೆ ಇದೆಯಲ್ಲ, ಆ ಒಂದು ಯೋಜನೆಗೂ ಕೂಡ ಅದಕ್ಕೂ ಕೂಡ ಅವರು ಚೇತನ್ ಅಹಿಂಸಾ ಅವರು ಈಗ ರಿಯಾಕ್ಟ್ ಮಾಡಿದ್ದಾರೆ. ಅದು ಯಾವ ರೀತಿ ಅಂತಂತಂದ್ರೆ ಅಂದ್ರೆ ನೀವು
ಆ, ಬಡವರ ಪರ ಇಲ್ಲ. ಅಂದ್ರೆ ರಾಜ್ಯ ಸರ್ಕಾರ ಬಡವರ ಪರ ಇಲ್ಲ. ಸಿ.ಎಂ ಆಗಿರ್ಬೋದು, ಡಿ.ಸಿ.ಎಂ ಆಗಿರ್ಬೋದು, ಆ ಬಿಡದಿ ಒಂದು ಭಾಗದಲ್ಲಿ ಸಾಕಷ್ಟು ಬಡವರು, ಬಡ ರೈತರು ಕೂಡ ಇದ್ದಾರೆ. ಸೊ ಅವರ ಜಮೀನುಗಳನ್ನ ನೀವು ಕಿತ್ಕೊಂಡು ಕಾರ್ಪೊರೇಟರ್ಗೆ, ಅಂದ್ರೆ ಕಾರ್ಪೊರೇಟ್ ಸೆಕ್ಷನ್ ಅವ್ರಿಗೆ, ಅಂದ್ರೆ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಮಾಫಿಯಾದವರಿಗೆ ನೀವು ಮಾರಾಟ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಅವರು ಕೂಡ ಒಂದು ಪ್ರಶ್ನೆನ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಬಿಡದಿ ಟೌನ್ಶಿಪ್ ಯೋಜನೆ ಜೊತೆಗೆ RSS ಈ ಎರಡೂ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ಈ ವಿಚಾರಗಳು ಯಾವ ರೀತಿಯಾಗಿ ಮುಂದೆ ಸಾಗುತ್ತೆ, ಅಂದ್ರೆ RSS ಅನ್ನ ಕಂಪ್ಲೀಟ್ ಆಗಿ ರಾಜ್ಯದಲ್ಲಿ ಬ್ಯಾನ್ ಮಾಡಲೇಬೇಕು ಅಂತೇಳಿ ಈಗೇನು ಗೃಹ ಸಚಿವರು ಹೊರಟಿರುವಂಥದ್ದು. ಸೊ ಅವರ ಒಂದು ನಿರ್ಧಾರ ಸರಿ ಇದೆಯಾ ಇಲ್ವಾ, ಅಥವಾ ಮುಂಬರುವಂತಹ ದಿನಗಳಲ್ಲಿ ಆ ನಿರ್ಧಾರಗಳ ಬದಲಾವಣೆ ಆಗುತ್ತಾ, ಅಥವಾ RSS ಸಂಘಟನೆಯವರು, ಅವರ ಸಂಘಟನೆ ಯಾರಿದ್ದಾರೆ ಅವರೆಲ್ಲರೂ ಕೂಡ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಟಿಲೇರ್ತಾರೆ. ಅಂದ್ರೆ ಸರ್ಕಾರದ ನಡೆಯನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರ್ತಾರೆ, ಅಥವಾ ರಿಜಿಸ್ಟರ್ ಮಾಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಮುಂದೆ ಏನಾಗ್ಬೋದು ಸದ್ಯಕ್ಕಂತೂ ಈ ಒಂದು ವಿಚಾರ, ಅಂದ್ರೆ RSS ವಿಚಾರ ಇದೆಯಲ್ಲ, ಈ ವಿಚಾರ ಸದ್ಯಕ್ಕಂತೂ ಒಂದ್ ಸ್ವಲ್ಪ ಅಂದ್ರೆ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಿರುವಂತಹದ್ದು. ಸೊ ಈ ಚರ್ಚೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸಾಗುತ್ತೆ ಅನ್ನೋದನ್ನು ಕೂಡ ಕಾದಿಡಬೇಕಾಗುತ್ತೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.